ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು. ಹಾಗೆಯೇ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಹಾಗೆಯೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಮಗಳಿಗೆ ಡ್ಯಾನ್ಸ್ ಇರೋದ್ರಿಂದ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸಿ ಹಸ್ಬೆಂಡು, ನಾನು, ನನ್ನ ಮಗಳು ಸ್ಕೂಲ್ಗೆ ಹೋಗೋಣ ಅಂತ ಹೊರಟ್ವಿ. ನೋಡಿ, ಈ ಥರ ರೆಡಿಯಾಗಿ ಇದ್ದೀವಿ. ಮಗಳನ್ನ ಸ್ಕೂಲಲ್ಲಿ ರೆಡಿ ಮಾಡೋದು ಅಂತ ಹೇಳಿ ಅವಳು ಕಾಸ್ಟ್ಯೂಮ್ ಮಾತ್ರ ಹಾಕ್ಕೊಂಡು ಮನೆಯಲ್ಲಿ, ಹಸ್ಬೆಂಡಿಗೆ ರಜೆ ಇರೋದ್ರಿಂದ ನಾನು, ಹಸ್ಬೆಂಡ್, ಮಗಳು ಎಲ್ಲರೂ ಹೊರಟ್ವಿ. ಮತ್ತು ನಮ್ಮ ಇಲ್ಲೇ ಪರಿಚಯದವರು ಅವ್ರ ಮಗನೂ ಅಲ್ಲಿ ಸೆಂಟೆನ್ಸ್ಗೆ ಕಾಲೇಜಿಗೆ ಹೋಗ್ತಿರೋದ್ರಿಂದ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸರಿ ಅಂತ ಹೇಳಿ ಅವರು ಬಂದಮೇಲೆ ಸ್ಕೂಲ್ಗೆ ಹೋಗೋಣ ಅಂತೇಳಿ ಹೊರಟು. ಯಾಕೆ ಅಂದರೆ ಫಸ್ಟ್ ಟೈಮ್ ಹೊಸ ಸ್ಕೂಲ್ ಆಗಿರೋದ್ರಿಂದ ಫಸ್ಟ್ ಫಂಕ್ಷನ್ ಆಗಿರುತ್ತೆ. ನಮಗೂ ಈ ಥರ ಲುಕ್ ಬರಬೇಕು ಅಂತ ಮೇಡಮ್ಮು ಹೇಳಿದರು. ಸರಿ ಆಯಿತು, ಟ್ರೈ ಮಾಡೋಣ ಅಂತ ಹೇಳಿ ಮಗಳಿಗೆ ಸ್ಕೂಲಿಗೆ ಬಂದು ಮಗಳಿಗೆ ಮೇಕಪ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ವಿ. ಹಾಗೆ ಕಾಸ್ಟ್ಯೂಮ್ ಹಾಕೊಂಡಾಗಿರುತ್ತೆ, ತಲೆಗಾಗಿರೋ ಪೇಟ ಬ್ಲ್ಯಾಕ್ನ ಟಚ್ ಮಾಡಬೇಡಿ. ಬ್ಲ್ಯಾಕ್ ಕಾಣ್ತಿದೆ, ಬ್ಲ್ಯಾಕ್ನ ಟಚ್ ಮಾಡಿ ದೂರನೇ ಹಾಕಿದ್ದೀವಿ, ಸ್ವಲ್ಪ ಗ್ಯಾಪ್ ಅಂತ ಹೇಳಿ ಮೇಕಪ್ ಮಾಡ್ತಾ ಹೋಗಿ. ಹಾಗೆಯೇ ನನಗೆ ಮೇಕಪ್ ಮಾಡಿ ಎಣ್ಣೆನೆಲ್ಲ ಹಾಕಿ ಅದನ್ನು ಫುಲ್ಲು ರಬ್ ಮಾಡಿದಾಯಿತು. ಯಾಕೆಂದರೆ ಬಿಟ್ಟು ಫುಲ್ಲು ಹೊರಿಸ್ಕೊಟ್ಟಿದ್ವಿ. ಸರಿ ಹಂಗಾಗಲ್ಲ ಅಂತ ಹೇಳಿ ಹಸ್ಬೆಂಡ್ ಮಾತಾಡಿದ್ರು. ಸರಿ ಅಂತ ಹೆಲ್ಪ್ ಮಾಡೋಕ್ಕೆ ಕರೆದಿದ್ರು. ಸರಿ ಹಸ್ಬೆಂಡ್ ಬಂದು ಹೆಲ್ಪ್ ಮಾಡಿದ್ರು. ಹಾಗಾಗಿ ಅಷ್ಟು ತೊಂದರೆ ಆಗಿಲ್ಲ. ಬಟ್ ಎಲ್ಲರೂ ರೆಡಿ ಆಗಿದ್ರು, ಬಟ್ ನನ್ನ ಮಗಳು ರೆಡಿ ಆಗಿರಲಿಲ್ಲ. ಅವಳಿಗೆ ಹಾಕೋದು ತುಂಬಾ ಕಷ್ಟ ಇದೆ. ಯಾಕೆಂದರೆ ಅವಳಿಗೆಲ್ಲ ಹಾಕಿ ರೂಢಿ ಇರೋದಿಲ್ಲ. ಹಾಗಾಗಿ ಅಮ್ಮ ಸಾಕು, ನನಗೆ ಇದೆಲ್ಲ ಬೇಡ ಅಂತ ಹೇಳ್ತಿದ್ಲು. ಸರಿ ಅಂತೇಳಿ ನೋಡಿ ಯಾವ ಥರ ಲಾಸ್ಟ್ ಲುಕ್ ಬರುತ್ತೆ ಅಂತ ಹೇಳಿ ಹೀಗೆ ಸಿಂಪಲ್ಲಾಗಿ ಎಲ್ಲ ರೆಡಿ ಮಾಡಿದರು. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ಪಾಪ ಮಕ್ಕಳು ಡ್ಯಾನ್ಸ್ ಮಾಡೋದ್ರಿಂದ ಪೇರೆಂಟ್ಸ್ಗಾಗಿ ಟೀಚರ್ಸ್ಗಾಗಿ ತುಂಬ ಪ್ರೆಷರ್ ಇತ್ತು. ಅದು ರೆಡಿ ಮಾಡಲೇಬೇಕಾಗಿತ್ತು. ಏಕೆಂದರೆ ಮಕ್ಕಳು ನಿಜವಾಗ್ಲೂ ಹೆವಿ ಆಗಿ ಡ್ಯಾನ್ಸ್ ಫುಲ್ ಮೇಕಪ್ ಇದ್ದಿದ್ದು ನಮ್ಮ ಮಕ್ಕಳಿಗೆ. ಬಟ್ ಚೆನ್ನಾಗಿತ್ತು. ಹಾಗೆಯೇ ರೈಟ್ ಹ್ಯಾಂಡಿಗೆ ಈಜಾಕ್ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆಯೇ ಇವತ್ತು ನಡೆದಂಥ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮಲ್ಲಿ ಏನೇನು ಡ್ಯಾನ್ಸಿಂದ ಏನೇನಾಯಿತು ಅನ್ನೋದನ್ನ ಫುಲ್ಲು ವೀಡಿಯೋ ಲೆಂತಿ ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಅಂತ ಕೇಳ್ತೀನಿ. ಮೇಡಮ್ ಕರ್ಕೊಂಡ್ಬರ್ತಾರೆ ನಿಮ್ಮನ್ನ. ಚಂದ ಮಾಡಬೇಕು, ಫುಲ್ ಕಣ್ಣಿಗೆ ಹಾಕ್ಬೇಕು ಅಂತ ಹೇಳಿದೆ. ಬಟ್ ಅಪ್ಪ ಏನು ಫುಲ್ಲು ಗುಟ್ಟು ಹೇಳ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಮನೆಗೆ ಬಂದು ಕೇಳಿದ್ರು ಸಮೇತ ಹೇಳಿಲ್ಲ. ಸರಿ ಅಂತ ಹೇಳಿ ಮಕ್ಕಳೆಲ್ಲ ರೆಡಿಯಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ಒಂದು ಹಾಗೆ ಸಿಂಪಲ್ಲಾಗಿ ಸೆಲ್ಫಿ ತಗೊಂಡಿದ್ದೀವಿ, ತುಂಬಾ ಚೆನ್ನಾಗಿತ್ತು. ಬಟ್ ಮೇಕಪ್ಪು ತುಂಬಾ ಜಾಸ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಯಕ್ಷಗಾನ ಇರೋದ್ರಿಂದ ಈ ಥರ ಲುಕ್ಕೇ ಬರಬೇಕು ಅನ್ನೋಕ್ಕೋಸ್ಕರ ಎಲ್ಲರೂ ಪಾಪ ಕಾಸ್ಟ್ಯೂಮ್ ರೆಡಿ ಮಾಡಿದ್ರು. ಹಾಗೆ ಮೇಡಮ್ ತುಂಬ ಸಹಾಯ ಮಾಡಿದರು. ಹಾಗೆ ಪೇರೆಂಟ್ಸ್ಗಳು ತುಂಬ, ಯಾಕಂದರೆ ಯಾರೂ ಈ ಥರ ಫಂಕ್ಷನಲ್ಲಿ ಅಟೆಂಡ್ ಮಾಡಿ ಗೊತ್ತಿರೋದಿಲ್ಲ. ನಾವು ಬರೋಷ್ಟಿಗೆ ಎಲ್ಲ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗಿದ್ದು. ಸರಿ ಅಂತೇಳಿ ಎಲ್ಲ ಫಂಕ್ಷನ್ಗಳನ್ನ ನೋಡ್ಕೊಂಡು ಕೂತ್ಕೊಂಡ್ವಿ. It is my privilege to greet our seriously corresponding honorable headmistress and nursery principal Sister Arpita. Your role. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಕ್ಕಳು ಡ್ಯಾನ್ಸ್ ಮಾಡಿದಂತಹ ವಿಡಿಯೋನ ಫುಲ್ ಲೆಂತ್ ವಿಡಿಯೋನ ಫುಲ್ ಹಾಕ್ತಾ ಇದ್ದೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ.
ಮಾಡ್ಕೊಳ್ಳಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಪ್ಲೇಸೇ ಇಲ್ಲ ಅಲ್ಲಿ. To come forward to introduce the guest of the day through the selection ceremony. ಹಾಗೆಯೇ ಹೊಸದಾಗಿ ಪರಿಚಯ ಆದಂಥವ್ರು ಇವರೆಲ್ಲ. ನನಗೂ ಅಷ್ಟು ಪರಿಚಯ ಇರಲಿಲ್ಲ, ಯಾಕಂದರೆ ಇವ್ರನ್ನ ನಾನು ಹೊಸದಾಗಿ ನೋಡ್ತಿದ್ದು. ಮೊದಲನೇ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನೋಡಿ.
ಮಕ್ಕಳು ಬರ್ತಾ ಇದ್ದಾವೆ. and sacrifice done by Indian ಹೋಗ್ಬಿಟ್ಟು ಬಾ mothers. ಬೇಗ. ಹಾಗೆಯೇ ಮಗಳು ಅಪ್ಪನ ಹತ್ರ ಹೋಗಿ ಬರ್ತೀನಿ. ಸರಿ ಆಯ್ತು ಹೋಗ್ಬಿಟ್ಟು ಹೇಳಿ ಬಟ್ ಅವಾಗ ನಡೆದಂತಹ ಡ್ಯಾನ್ಸ್ಗಳ ಡ್ಯಾನ್ಸ್ಗಳಾಗಿತ್ತು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಈ ವರ್ಷದ ಆರ್ಮಿ ಡ್ರೆಸ್ಸಲ್ಲಿ ಅದು ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು. ಏನಂದರೆ ಪಾಪ ಇಲ್ಲಿ ಕಾಲೇಜ್ ಮಕ್ಕಳು ಮಿಕ್ಸ್ ಇದಾವ ಅಂತ. ಎಲ್ಲಿ ಬಿಚ್ಚಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು. ದೇಶವನ್ನು ಕಾಯ್ತಿರುವಂತಹ ನಿಜವಾಗ್ಲೂ ಧನ್ಯವಾದಗಳು. ಈ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದು. ನಿಜವಾಗ್ಲೂ ಚೆನ್ನಾಗಿತ್ತು. ಮ್ಯಾಮ್ ನೋಡಿ ಹಾಗೆಯೇ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ಗೆ ಗೆಸ್ಟ್ಗಳು ಬಂದಿದ್ದು ಅವರಿಗೆ ಸಮೇತ ಸನ್ಮಾನ ಮಾಡಲಾಯಿತು. ಹಾಗೆಯೇ ಎಲ್ಲ ಪ್ರೈಸ್ಗಳನ್ನ ಕೊಟ್ಟಾಯಿತು. ಹಾಗೆಯೇ ಗಂಡು ಮಕ್ಕಳು ಸಮೇತ ಒಳ್ಳೊಳ್ಳೆ
ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಬಂದು ಪ್ರೋಗ್ರಾಮ್ ಎಲ್ಲ ಮುಗಿತು. ಮಕ್ಕಳಿಗೆಲ್ಲ ಸಿಹಿಯನ್ನು ಕೊಟ್ಟಿದ್ರು. ಹಾಗೆಯೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅಂತ ತಂದುಕೊಟ್ಟಂತಹ ಗಣ್ಯರಿಗೆ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ನಮ್ಮ ದೇಶಕ್ಕೆ ಹೋರಾಡಿದ ಪ್ರತಿಯೊಬ್ಬ ಯೋಧರಿಗಾಗಲಿ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಮ್ಮ ದೇಶವನ್ನು ಕಾಯ್ದು ಒಳ್ಳೆಯದನ್ನು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆಯೇ ನಾವೆಲ್ಲ ಹೇಳ್ತಾ ಇದ್ದೀವಿ ಹೆಣ್ಣಿನ ಬಾಯಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಆಕೆ ಬಾಯಿ ಆದ್ಯ ಅಂತ ಹೇಳ್ಕೊಂಡು ಅವಳು ಆದ್ಯ ನನ್ನ ಫ್ರೆಂಡ್ ಸ್ಕೂಲ್ನ ಮುಂಭಾಗ ಜೊತೆ ತುಂಬಾ ಚೆನ್ನಾಗಿತ್ತು. ಬಾಯ್ ಆದ್ಯ. ಸರಿ ಹೊರಟಿ ಬಾಯಿ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.